ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹುಬ್ಳಿಯ ಫೇಮಸ್ ಮಿರ್ಚಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದು ನೀವು ಹುಬ್ಳಿಲಿ ಯಾವ ಥರ ಇರುತ್ತೆ ಮಿರ್ಚಿ ಅದೇ ಥರ ಬರುತ್ತೆ ಮನೆಯಲ್ಲಿ, ಯಾವುದೇ ಡಿಫ್ರೆನ್ಸ್ 0% ಡಿಫ್ರೆನ್ಸ್ ಇರೋವಂಥ ಮಿರ್ಚಿನ ಇವತ್ತು ಹೇಗೆ ಮಾಡೋದು ಅಂತ, ಅದು ಈಸಿ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಯಾರ್ಯಾರು ವಿಡಿಯೋನ ನೋಡ್ತಾ ಇದ್ದೀರಾ, ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಥ್ರೂ ಸಿಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಚೇಂಜ್ ಇದೆ. ಅದೇನಪ್ಪ ಅಂತಂದರೆ, ನಾನು ಹುಟ್ಟಿ ಬೆಳೆದಿದ್ದು ಹುಬ್ಳಿ ಆದ್ದರಿಂದ ಈ ವಿಡಿಯೋನ ನಾನು ಹುಬ್ಳಿ ರೆಸಿಪಿ ಮಾಡ್ತಾ ಇರೋದ್ರಿಂದ ಈ ರೆಸಿಪಿನ ನಾನು ಎಕ್ಸ್ಪ್ಲೇನ್ ಮಾಡೋದು ಹುಬ್ಳಿ ಆಕ್ಸೆಂಟಲ್ಲೇ ಎಕ್ಸ್ಪ್ಲೇನ್ ಮಾಡೋಣ, ಹುಬ್ಳಿ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಯಾಕೆ ತಡ, ವಿಡಿಯೋ ಸ್ಟಾರ್ಟ್ ಮಾಡೇ ಬಿಡೋಣ. ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿ ವಿಡಿಯೋದಾಗ ಹೇಳ್ಕೊತ ಹೋಗ್ತೀನಿ ನೋಡ್ರಿ. ನಾನು ಫಸ್ಟ್ ಇಲ್ಲೇ ಒಂದು ಡಬ್ರಿ ತೊಗೊಂಡೇನಿ, ಅದಕ್ಕೆ ಒಂದು ಕಪ್ ಆಗುವಷ್ಟು ಕಡ್ಲಿ ಹಿಟ್ಟು ಹಾಕ್ಕೊಂಡು ಒಂಚೂರು ಅಜ್ವಾನ ಇದನ್ನು ಕೈ ಒಳಗೆ ಹಿಂಗೆ ತಿಕ್ಕಿ ಹಾಕ್ಕೊಳತ್ತೀನಿ. ಚಲೋ ತಂಗ ತಿಕ್ಕಿ ಹಾಕ್ಕೊಂಡ್ರೆ ಅದ್ರದ್ದು ಚಲೋ ಫ್ರೇಗ್ರೆನ್ಸ್ ಬರ್ತೈತಿ ಅಂತ ಹೇಳಿ ನಾನು ಇದನ್ನು ಹಾಕ್ಕೊಳತ್ತೀನಿ. ಸೊ ಅಜ್ವಾನ ಮೇನ್, ಇದಕ್ಕೆ ಸ್ಕಿಪ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ ನೀವು, ಇದು ಮೇನ್ ಇಂಗ್ರೀಡಿಯೆಂಟ್ ಇದ್ರೊಳಗೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳತ್ತೀನಿ, ಉಪ್ಪು ನೋಡಿ ಹಾಕೋರಿ. ಒಂದು ಸಲ ಉಪ್ಪು ಜಾಸ್ತಿ ಆತಂದ್ರೆ ಇನ್ನೇನು ಮಾಡೋಕ್ಕೆ ಬರೋಂಗಿಲ್ಲ. ಆಮೇಲೆ ಒಂಚೂರು ಸೋಡಾ ಪುಡಿ ಹಾಕೋರಿ, ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕೋರಿ ಸೋಡಾ ಪುಡಿ, ಇಲ್ಲಾಂದ್ರೆ ಜಗ್ಗ ಎಣ್ಣೆ ಕುಡಿದ್ಬಿಡ್ತೈತಿ ಮಿರ್ಚಿ. ಅದಾದಮೇಲೆ ಇದಕ್ಕೆ ನೋಡ್ರಿ ಇಲ್ಲಿ ಮಿಕ್ಸ್ ಮಾಡ್ಕೊಳತ್ತೀನಿ ನಾನು. ಹಿಂಗೆ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಒಂಚೂರು ಅರ್ಶಿಣ ಪುಡಿ ಹಾಕ್ರಿ ಕಲರ್ಗೆ, ಮತ್ತು ಚಲೋ ಕಾಣಬೇಕಲ್ಲ ಮಿರ್ಚಿ, ಹೋಟೆಲ್ ಥರನ ಬರ್ಬೇಕಂದ್ರೆ ಒಂಚೂರು ಅರ್ಶಿನ ಹಾಕ್ರಿ. ಚಲೋ ತಂಗಿ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊರಿ, ಈ ಥರ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾವು ನೀರು ಹಾಕಿ ಕಲಿಸ್ಕೋಬೇಕು. ಬಟ್ ಏನಾರ ನೀವು ಜಾಸ್ತಿ ನೀರು ಒಟ್ಟಿಗೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಸಲ ಫಸ್ಟಿಗೆ ಸ್ವಲ್ಪ ನೀರು ಹಾಕೋರಿ, ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಳೋ ಮುಂದೆ ಹುಷಾರು, ಮತ್ತು ನೀವು ಜಾಸ್ತಿ ನೀರಾಗಿ ಅದು ಬ್ಯಾಟ್ರಿ ಎಲ್ಲ ಫುಲ್ ನೀರಾತಂದ್ರೆ ಮಿರ್ಚಿ ಬರೋಂಗಿಲ್ಲ, ಮಿರ್ಚಿ ಹೋಗಿ ಬೇರೆನೇ ಆಕೈತಿ. ಸೊ ಅದಕ್ಕೆ ಹುಷಾರಿಂದ ಎಷ್ಟು ನೀರು ಹಾಕ್ಕೋಬೇಕು ವಿಡಿಯೋ ಒಳಗೆ ತೋರ್ಸಾತೇನೆ ನೋಡ್ರಿ. ಅಷ್ಟಷ್ಟು ನೀರು ಹಾಕ್ಕೊಂಡು ನೀವು ಇದನ್ನು ಕಲಿಸ್ಕೋಬೇಕಾಕೈತಿ. ನೀವು ಹುಯಿ ಅಂತ ನೀರು ಹಾಕ್ಕೊಂಡು ಆಮೇಲೆ ಫುಲ್ ನೀರಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಬ್ಯಾಟ್ರ. ಇದನ್ನು ನೀವು ಕಲಿಸೋದು ಒಂದು 7ರಿಂದ 8 ನಿಮಿಷ ಈ ಥರ ನಾ ಏನು ವಿಡಿಯೋ ಒಳಗೆ ತೋರ್ಸಾತೀನಲ್ಲ ಅದೇ ರೀತಿನ ಕಲಿಸ್ಬೇಕು ನೀವು. ಚಲೋ ಮಸ್ತ್ ಬರ್ತಾವೆ, ಕ್ರಿಸ್ಪಿಯಾಗಿ ಬರ್ತಾವೆ. ಆಮೇಲೆ ಒಳಗಡೆ ಸಾಫ್ಟಾಗಿ ಚಲೋ ಇರ್ತೈತಿ ಮಿರ್ಚಿ. ಸೇಮ್ ಹೋಟೆಲ್ ಒಳಗೆ ಹೆಂಗೆ ನೀವು ತಿಂತೀರಿ ಹುಬ್ಳಿ ಒಳಗೆ ಅದೇ ಥರನ ಬರ್ತೈತಿ ಇಲ್ಲಿ ಮಿರ್ಚಿ ಮನೆಯೊಳಗೆ. ಸೊ ಇಲ್ಲಿ ನೋಡಾತಿರಿ 7ರಿಂದ 8 ನಿಮಿಷ ಕೈ ಬಿಡ್ದಂಗೆ ನಾನು ಇಲ್ಲಿ ಕಲಸಾತೀನಿ. ಇದನ್ನು ಚಂದಂಗೆ ಕಲಿಸ್ಕೋಬೇಕು. ಚಂದಂಗೆ ಕಲಿಸ್ಕೊಂಡು ಆದಮೇಲೆ ನಾವು ಇದನ್ನೇನು ಮತ್ತೆ ಒಂದು 5ರಿಂದ 10 ನಿಮಿಷ ಬಿಡಬೇಕು ಆ ಥರ ಏನಿಲ್ಲ. ಯಾಕಂದ್ರೆ ಇಲ್ಲೇ ನಾವು ಚಲೋ ತಂಗ ಕಲಿಸ್ಕೊಂಡೇವಿ. ಇದನ್ನು ಇಮಿಡಿಯೇಟಾಗಿ ನೀವು ಮಾಡ್ಕೋಬೋದು ಮಿರ್ಚಿನ. ಮಿರ್ಚಿ ಮಾಡೋಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಮೇನ್ ಬೇಕಾಗಿರೋದು ಮಿರ್ಚಿ ಅಂದ್ರೆ ಮೆಣಸಿನ್ಕಾಯಿ. ಇದು ನೋಡ್ರಿ ಇಲ್ಲೇ ಮೆಣಸಿನ್ಕಾಯಿ ನಾನು ಮುಂದಿನ ತುಂಬ ಕಟ್ ಮಾಡಿ ಇಟ್ಕೊಳತ್ತೀನಿ, ಯಾಕಂದ್ರೆ ಎಣ್ಣೆ ಹಾಕಿದ್ಕೊಳ್ಳಿ ಸಿಡಿಬಾರ್ದು ಅಂತ ಹೇಳಿ. ಇದಕ್ಕೆ ಇಷ್ಟು ಆದಮೇಲೆ ಈಗ ಎಣ್ಣೆ ಕಾಸ್ಕೊಂಡೇನ್ರಿ ಚಲೋ ತಂಗ. ಅದ್ರಾಗಿಂದ 1 ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಆಯಿಲ್, ಬಿಸಿ ಆಯಿಲ್ ಏನು ಕಾದಿರ್ತೈತಲ್ಲ ಎಣ್ಣೆ, ಅದನ್ನು ಬ್ಯಾಟ್ರಿಗೆ ಹಾಕ್ಕೊಳತ್ತೀನಿ ರೀ. ಯಾಕಂದ್ರೆ ಕ್ರಿಸ್ಪಿ ಬರಬೇಕಲ್ಲ, ಕುರುಂಬು ಆರ್ಬೇಕು. ಅದ್ರ ಸಂಬಂಧ ನಾನಿಲ್ಲಿ ಇದನ್ನು ಹಾಕ್ಕೊಂಡು ಎಣ್ಣೆನ ಚಲೋ ತಂಗ ಮಿಕ್ಸ್ ಮಾಡ್ಕೊಳತ್ತೀನಿ. ಮಿಕ್ಸ್ ಚೆನ್ನಾಗಿ ಮಾಡ್ಕೊರಿ ಚಲೋ ತಂಗ. ಮಾಡ್ಕೊಂಡು ಆದಮೇಲೆ ನಾವು ಮುಂಚೆನೇ ಏನು ಇದನ್ನು ಮೆಣಸಿನ್ಕಾಯಿ ತೊಗೊಂಡೇವಿ, ಮುಂದಿಂದು ತುಂಬ ಕಟ್ ಮಾಡೋದು, ತುದಿ ಕಟ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ, ಎಣ್ಣೆಗೆ ಹಾಕಿದ್ಮೇಲೆ ಸಿಡಿತೈತಿ. ಸೊ ಇದೊಂದು ಪ್ರಿಕಾಷನ್, ಹುಷಾರಾಗಿ. ಆಮೇಲೆ ಕೋಟ್ ಮಾಡೋದು ನೋಡ್ರಿ ಹೆಂಗೆ ತೋರ್ಸೇನಿ ನಾನು ವಿಡಿಯೋದಾಗ, ಹಂಗೆ ಕೋಟ್ ಮಾಡ್ಬೇಕು. ಒಂದೇ ಸೈಡ್ ಕೋಟ್ ಮಾಡ್ಬೇಕು. ನೀವು ಫುಲ್ ಅದನ್ನು ಮಿರ್ಚಿ ಹಿಂಗೆ ಎದ್ದಿ ಬಿಟ್ರೆ ಮಿರ್ಚಿ ಆಗೋದಿಲ್ಲ. ಅದು ಹಿಂಗೆ ಮೆಣಸಿನ್ಕಾಯಿ ಕಾಣಬೇಕು ಒಂದು ಸೈಡ್. ಹಿಂಗೆ ನೋಡ್ರಿ ಎಣ್ಣೆಯೊಳಗೆ ಹಾಕಿದ ಕೂಡಲೇ ಎಷ್ಟು ಚಂದ ಅದು ಉಬ್ಬಾತು, ಈ ರೀತಿ ಕಾಣಬೇಕು. ನೀವು ಫುಲ್ ಅದನ್ನು ಕೋಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ರೀತಿ ಒಂದೇ ಸೈಡ್ ಅದನ್ನು ಏನು ನಾವು ಬ್ಯಾಟ್ರ್ ಒಳಗೆ ಹಿಂಗೆ ಅದ್ದಿ ನಾನೇನು ವಿಡಿಯೋದಾಗ ತೋರಿಸ್ರಿ, ಪಾಸ್ ಮಾಡ್ಕೋರಿ, ಒಂದು 2-3 ಸಲ ನೋಡ್ರಿ. ಒಂದು ಮಿರ್ಚಿ ಬಿಟ್ಟು ನೋಡ್ರಿ ಎಣ್ಣೆ ಒಳಗೆ, ನಿಮಗೆ ಪ್ರಾಕ್ಟೀಸ್ ಆಗ್ತೈತಿ. ಏನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ ಮಿರ್ಚಿ ಮಾಡೋದು. ಸೊ ನೀವು ನೋಡಾತಿರಿ ಎಷ್ಟು ಚಂದ ಬರತೈತಿ ಮಿರ್ಚಿ ಅಂತ ಹೇಳಿ. ಅಲ್ಲಿ ಬಿಡ್ರಿ, ಅಲ್ಲಿ ಅಂಗಡಿ ಒಳಗೆಲ್ಲ ಅವ್ರು ಏನು ಮಿರ್ಚಿ ಮಾಡೋರು ಅವ್ರು 10, 12, 20 ವರ್ಷದಿಂದ ಮಾಡ್ತಿರ್ತಾರೆ. ಅವರು ಜಲ್ದಿ ಬಿಟ್ಟು ಬಿಡ್ತಾರೆ. ಅದು ಹೆಂಗೆ ಬಿಡ್ತಾರೆ ಏನೋ ಗೊತ್ತಿಲ್ಲ. ಆದರೂ ನಾನು 99% ಅವ್ರಂಗೆ ಬಿಡಕ್ಕೆ ಟ್ರೈ ಮಾಡೀನಿ. ಅಲ್ಲಿಯೂ ನೀವು ತೊಗೊಂಡು ಮಿರ್ಚಿ ತಿಂದ್ರೆ ಹಿಂಗೆ ಇರ್ತೈತಿ ಸೇಮ್. ಒಂದೇ ಸೈಡ್ ಕೋಟ್ ಮಾಡಿರ್ತಾರೆ ಅವ್ರು, ಇದೇ ಥರ ಕೋಟ್ ಆಗಿರ್ತೈತಿ. ಸೊ ನೀವು ಮನೆಯೊಳಗೆ ಹುಬ್ಳಿದ ಫೇಮಸ್ ಮಿರ್ಚಿ ಯಾರ್ಯಾರಿಗೆ ಇಷ್ಟ, ಯಾರ್ಯಾರು ಒಂದೊಂದು ಸಲ ಹುಬ್ಳಿಗೆ ಹೋದವ್ರು ತಿಂದು ಬಂದಿರಿ, ಮನೆಯೊಳಗೆ ಹೆಂಗಪ್ಪ ಮಾಡ್ಕೊಳ್ಳೋದು ಅನ್ನೋರಿಗೆ ಈ ವಿಡಿಯೋ
ಎಷ್ಟು ಮಸ್ತ್ ಆಗ್ತಾವಂತಂದ್ರೆ ನೀವು ನಂಬಂಗೇ ಇಲ್ಲ. ಇದೇನು ಹೋಟೆಲ್ ಒಳಗೆ ತಂದೇವೇನ ನಾವು ಅದನ್ನು ತಿನ್ನಂತೇವೇನ ಅನ್ಕೋಬೇಕು, ಅಷ್ಟು ಮಸ್ತ್ ಆಗ್ತಾವೆ. ಸೊ ನೀವು ಇಷ್ಟು ಈಸಿ, ಏನು ಒಂದು 10 ನಿಮಿಷ ಸಾಕಿದ್ದು ಮಾಡಕ್ಕೆ ನಿಮ್ಗೆ. ಯಾರ್ಯಾರಿಗೆ ನಮ್ಗೆ ಹುಬ್ಳಿ ಕನ್ನಡ ಅರ್ಥ ಆಗತ್ತಿಲ್ಲ ಪ್ಲೀಸ್ ಕಮೆಂಟ್ ಮಾಡ್ರಪ್ಪ. ಒಂದೊಂದು ಏನಾರ ವರ್ಡ್ ಗೊತ್ತಾಗಿಲ್ಲ ಅಂತಂತಂದ್ರೆ ಈ ಡಬ್ರಿ ಅದೆಲ್ಲ ಪಾತ್ರೆಗೆ ನಾವು ಹಂಗೆ ಅಂತೇವಿ. ಸೊ ನೋಡ್ರಿ ಇದು ಎಷ್ಟು ಚಲೋ ಬರತ್ತವೀಗ. ಇಷ್ಟು ಈಗ ಒಂದು ಲೋ ಫ್ಲೇಮ್ ಒಳಗೆ ಇಟ್ಕೋರೆ, ಹೈ ಫ್ಲೇಮ್ ಒಳಗೆ ಇಟ್ರೆ ಅಂದ್ರೆ ಒಳಗೆಲ್ಲ ಹಸಿ ಹಸಿ ಕಡ್ಲಿ ಹಿಟ್ಟು ಹಂಗೆ ಇರ್ತೈತಿ, ತಿನ್ನಾಕಂತಕೂರು ಬರಂಗಿಲ್ಲ. ನೀವು ಚಲ್ಲೋದ ಅವನ್ನ ಚಲೋ ತಂಗೆ ಈ ರೀತಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚಂದಂಗೆ ಕರ್ಕೋರಿ, ಮುಗೀತ. ಇಷ್ಟ ಮಿರ್ಚಿ ಮಾಡೋದು ಏನು ದೊಡ್ಡ ಇದು ವಿದ್ಯೆ ಅಲ್ಲ ಇದು. ನೋಡ್ರಿ ಎಷ್ಟು ಮಸ್ತಾಗ್ಯಾವ ಮಿರ್ಚಿ ನೋಡಾತ್ತೀರಿ, ನೋಡಿದ ತಕ್ಷಣ ತಿಂದ್ಬಿಡ್ಬೇಕು ಅನಿಸ್ತೈತಿ. ಈ ರೀತಿ ಒಳಗಡೆ ಮೆಣಸಿನ್ಕಾಯಿ ಇಷ್ಟು ಫ್ರೈ ಆಗ್ಬೇಕಿಲ್ಲ, ತೋರ್ಸಾತೇನೆ ನೋಡ್ರಿ ವಿಡಿಯೋ ಒಳಗೆ. ಇಷ್ಟು ಚಲೋ ಫ್ರೈ ಆದಮೇಲೆ ತೆಗೆದು ಬಿಡ್ರಿ, ಎಣ್ಣೆಯಿಂದ ಮಸ್ತ್ ಆಗ್ತಾವು. ಬಿಸಿ 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 ಚಹಾ ಜೊತೆಗೆ ತಿನ್ರಿ, ಮಜಾ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.